ನಮಸ್ಕಾರ ವೀಕ್ಷಕರೇ, ನಾನಿವತ್ತು ರಸನ ಮಾಡ್ತಾಯಿದ್ದೀನಿ. ಐ ಲವ್ ಯು ರಸನ ಅಂತ ನಾವು ಚಿಕನ್ನಲ್ಲಿ ನೋಡ್ತಾ ಇದ್ವಿ ಅಡ್ವರ್ಟೈಸು. ಆ ರಸನ ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ನಾನು 2 ಲೀಟ್ರ್ ದೊಡ್ಡ ಬಾಟ್ಲಿ, ಎರಡು ಬಾಟ್ಲಿ ನಾನು ನೀರು ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಬಾಣಲಿ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನಾನು 1 kg ಸಕ್ಕರೆ ತೊಗೊಂಡಿದ್ದೀನಿ. ಕರೆಕ್ಟು ಇದೇ ಅಳತೆಯಿಂದ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಟೀ ಕಾಫಿ ಕುಡಿಯೋದಕ್ಕಿಂತ ಈ ಥರ ತಂಪು ಪಾನೀಯಗಳನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಹೆಲ್ತ್ ಬೆನಿಫಿಟ್ಗಳು ಸಿಗುತ್ತೆ. ಹೆಲ್ತಿಯಾಗಿ ಸಿಗುತ್ತೆ ಅಂತೀರಾ? ಇದ್ರ ನಾವು ಸ್ವಚ್ಛವಾದ ನಮ್ಮ ಮನೆಯಲ್ಲಿ ಬಳಸೋ ನೀರು ಹಾಗೂ ನಮ್ಮ ಮನೆಯಲ್ಲಿ ಬಳಸೋ ಸಕ್ಕರೆಯಿಂದ ಮಾಡ್ಕೊಳ್ತಾ ಇದ್ದೀವಲ್ಲ, ಅದರಿಂದಾಗಿ ಸ್ವಲ್ಪ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೊರಗಿನ ಅವು ತಂದ್ಕೊಂಡು ಕುಡಿಯೋದ್ರಿಂದ ಅವು ಯಾವ ನೀರು ಬಳಸಿರ್ತಾರೋ, ಯಾವ ಸಕ್ಕರೆ ಬಳಸಿರ್ತಾರೋ ಅಂತ ಸ್ವಲ್ಪ ಡೌಟ್ ಇರುತ್ತಲ್ಲ. ಆ ಡೌಟ್ ಇಲ್ಲದೆ ನಾವು ಈ ಥರ ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಜಾಸ್ತಿ ರಸನ ಸಿಗುತ್ತೆ, ಕೂಲ್ ಡ್ರಿಂಕ್ಸ್ ಸಿಗುತ್ತೆ. ಹಾಗೆ ಮನೆಯಲ್ಲಿ ಯಾರಾದ್ರು ಬಂದರೂ ಹೊರಗೆ ಹೋಗಿ ತಗೊಂಬರೋ ಅವಶ್ಯಕತೆಯೂ ಇರೋದಿಲ್ಲ. ಯಾರನ್ನು ಬಂದಾಗ ಮನೆಯಲ್ಲಿ ಇರುತ್ತಲ್ಲ ಆಲ್ರೆಡಿ, ಅದನ್ನೇ ಗ್ಲಾಸ್ನಲ್ಲಿ ಸರ್ವ್ ಮಾಡಿಕೊಟ್ಟು ಚೆನ್ನಾಗಿ ಅವ್ರು ಕೂಡ ನಾವು ಕುಂತ್ಕೊಂಡು ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೀ ಕಾಫಿ ಇವಾಗ ಬಿಸಿಲ ಕಾಲದಲ್ಲಿ ಯಾರೂ ಕುಡಿಯೋಕ್ಕೆ ಕೂಡ ಇಷ್ಟಪಡ್ತಾ ಇಲ್ಲ. ಅದರಿಂದ ಈಗ ಈ ಥರ ನಾವು ಮನೆಯಲ್ಲೇ ನಾವು ಕೂಲ್ ಡ್ರಿಂಕ್ ತಯಾರು ಮಾಡ್ಕೊಂಡಿವಂತ ಒಂದು ಸಂತೋಷ ಕೂಡ ಒಂದಿರುತ್ತೆ. ಹಾಗೆ ಈ ಸಮ್ಮರ್ನಲ್ಲಿ ಮಕ್ಕಳು ಆಚೆ ಕಡೆ ಆಟಕ್ಕೆ ಹೋಗಿ ಈಚೆ ಕಡೆ ಆಟಕ್ಕೆ ಹೋಗಿ ಕುಡಿಬೇಕು ಅನಿಸ್ತಾ ಇರುತ್ತೆ. ಅವ್ರಿಗೂ ತಣ್ಣಗೆ ಏನಾದರೂ ಈ ಥರ ಮಾಡಿ ನಾವು ಫ್ರಿಜ್ನಲ್ಲಿ ಇಡೋದ್ರಿಂದ ಅವರು ಕೂಡ ತುಂಬ ಸಂತೋಷದಿಂದ ಕುಡಿತಾರೆ. ಇದರಲ್ಲಿ ರಸನ ಪ್ಯಾಕೆಟ್ನಲ್ಲಿ ಅದರಲ್ಲಿ ಇನ್ನೂ 2 ಪ್ಯಾಕೆಟ್ ಬರುತ್ತೆ. ಒಂದು ಲಿಕ್ವಿಡ್ ಆಗಿರುತ್ತೆ, ಒಂದು ಪೌಡ್ರ್ ಆಗಿರುತ್ತೆ. ತುಂಬ ಜನಕ್ಕೆ ತಿಳಿದಿದೆ ಇದು, ತುಂಬ ಜನಕ್ಕೆ ತಿಳಿದೇ ಇರುತ್ತಲ್ಲ ಅವ್ರಿಗಾಗಿ. ಮಾಮೂಲಾಗಿ ಕಲಿಸ್ಕೊಳ್ಳೋಕ್ಕಿಂತ ಅದು ಟೇಸ್ಟ್ ಬೇರೆ ಇರುತ್ತೆ. ಈ ಥರ ನಾವು ಪಾಕ ಮಾಡಿ ಕಲಿಸ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಬೇರೆ ಸ್ವಲ್ಪ ಚೆನ್ನಾಗಿರುತ್ತೆ. ಲಿಕ್ವಿಡ್ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಹಾಗೆ ಇದರಲ್ಲಿ ಪೌಡ್ರ್ ಇರುತ್ತಲ್ಲ, ಪೌಡ್ರು ಕೂಡ ನಾನು ಫುಲ್ ಇದರಲ್ಲೇ ಹಾಕ್ಬಿಡ್ತಾಯಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಕರಗಿದ ನಂತರ ಈ ಲಿಕ್ವಿಡ್ ಹಾಕ್ತಾಯಿದ್ದೀನಿ. ಕರೆಕ್ಟ್ ಅಳತೆ ತೊಗೊಳ್ಳಿ, ಹೆಚ್ಚು ತೊಗೋಬೇಡಿ, ಕಡಿಮೆ ತೊಗೋಬೇಡಿ. ಅದೇ ಹೊರಗಡೆ ಕೂಲ್ ಡ್ರಿಂಕ್ ತೊಗೋಬೇಕಂದ್ರೆ ಒಂದು ಬಾಟ್ಲಿ ಸಣ್ಣ ಬಾಟ್ಲಿ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಆ ಥರ ಇರುತ್ತೆ. ಆ ಥರಕ್ಕಿಂತ ಈ ಸಮ್ಮರ್ನಲ್ಲಿ ಈ 2 ತಿಂಗಳು ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಮನಿ ಕೂಡ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೂ ಸ್ವಲ್ಪ ಹೆಲ್ತ್ ಕೂಡ ನಮಗೆ ಸಿಗುತ್ತೆ. ಯಾಕಂದರೆ ನಮ್ಮ ಸ್ವಚ್ಛವಾದ ನೀರು ನಾವು ಬಳಸಿರ್ತೀವಲ್ಲ, ನಮ್ಮ ಮನೆಯಲ್ಲಿರೋ ಸಕ್ಕರೆನ ಬಳಸಿರ್ತೀವಲ್ಲ, ಅದರಿಂದ ಅಂತ ಇರ್ತೀನಿ. ತಣ್ಣಗೆ ಯಾವಾಗ ಬೇಕಾದ್ರೆ ನಾವು ಕುಡಿಬೇಕು ಅನಿಸ್ದಾಗ ಹೊರಗಡೆ ಹೋಗಿ ತಂದ್ಕೊಂಡು ಕುಡಿಯೋಕೆ ಒಂದೊಂದು ಸರ್ತಿ ಆಗೋದಿಲ್ಲ. ಈ ಥರ ನಾವು ಮಾಡ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಕುಡಿಬೇಕು ಅನಿಸಿದ್ರೆ ಆವಾಗ ಕುಡಿಬಹುದು. ಹಾಗೆ ಇದನ್ನಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಕುಡಿಬಾರ್ದು. ಯಾಕಂದರೆ ಐಸ್ ಕ್ಯೂಬ್ಸ್ ಮತ್ತು ಅದು ನೀರು ಸೇರ್ಕೊಳ್ತೈತಲ್ಲ, ಸ್ವಲ್ಪ ಟೇಸ್ಟ್ ಮತ್ತು ಸಪ್ಪಗಾಗೋ ಚಾನ್ಸ್ ಇರುತ್ತೆ. ಅದರಿಂದಾಗಿ ಫ್ರಿಜ್ನಲ್ಲಿ ತಣ್ಣಗಾದ ಡೈರೆಕ್ಟ್ ಗ್ಲಾಸ್ನಲ್ಲಿ ಹಾಕ್ಕೊಂಡು ತಣ್ಣಗಾದ ರಸನೇ ಕುಡೀರಿ. ಐಸ್ ಕ್ಯೂಬ್ಸ್ ಹಾಕಿದರೆ ಇನ್ನೂ ಅದು ಸಪ್ಪಗೆ ಆಗೋ ಚಾನ್ಸ್ ಇರುತ್ತೆ, ನೀರು ಸೇರ್ಕೊಳ್ತಲ್ಲ ಅದರಲ್ಲಿ. ಅದರಿಂದಾಗಿ ಈ 2 ಬಾಟ್ಲಿ ಫುಲ್ ಬರುತ್ತೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಅದು ಸಕ್ಕರೆ ಕರಗಿದ ನಂತರ ಅವೆರಡು ಪ್ಯಾಕೆಟ್ ಹಾಕಿದ್ದೀನಿ. ಅದು ಸ್ವಲ್ಪ ಕರಗಿದ ನಂತರ ಪೌಡ್ರು ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಈ 2 ಬಾಟ್ಲಿ ನೀರು ಅದರಲ್ಲಿ ಸುರಿತಾ ಇದ್ದೀನಿ. ಇನ್ನು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಕಡಿಮೆ ನೀರು ಹಾಕಕ್ಕೆ ಹೋಗಬೇಡಿ. ಕರೆಕ್ಟು ಅಳತೆ ಇದು. 2 ಬಾಟ್ಲಿ ಫುಲ್ ಬರುತ್ತೆ. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತೆಲುಗುನಲ್ಲಿ ಕೂಡ ನಾನು ವಿಡಿಯೋ ಮಾಡ್ತೀನಿ, ಹಾಗೆ ಕನ್ನಡದಲ್ಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಅದರಿಂದ ನಾನು ಭವ್ಯ ಕನ್ನಡ ಅಂತ ಚಾನಲ್ ಹೆಸರಿಟ್ಟಿದ್ದೀನಿ. ಹಾಗೆ ನಾನು ತೆಲುಗು ಮಹಿಳೆ, ಅದರಿಂದ ತೆಲುಗು ಅಂತ ಕೂಡ ಇಟ್ಟಿದ್ದೀನಿ. ನನ್ನ ಮೊದಲನೇದು ಕನ್ನಡ, ಅದಕ್ಕೆ ನಾನು ಮೊದಲ ಹೆಸರು ಕನ್ನಡ ಅಂತಲೇ ಇಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ತಣ್ಣಗಾದ ನಂತರ ಆ ಬಾಟ್ಲಿಗಳೆಲ್ಲ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡು ವೆರೈಟಿ ಗ್ಲಾಸ್ಗಳಲ್ಲೇ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಮಜವಾಗಿರುತ್ತೆ. ನಮ್ಗೆ ಯಾವಾಗ ಬೇಕಾದರೆ ಆವಾಗ ಮನೆಯಲ್ಲೇ ನಾವು ಕೂಲ್ ಡ್ರಿಂಕನ್ನು ಕುಡಿಬೋದು. 1 ಅವರ್ ಬಿಟ್ಟರೆ ತಣ್ಣಗಾಗುತ್ತೆ.
ನಾನು ಮುಚ್ಚಳ ಮುಚ್ತಾ ಇದ್ದೀನಿ. ಈಗ ತಣ್ಣಗಾದ ನಂತರ ಬಾಟ್ಲಿಲಿ ಹಾಕ್ತೀನಿ ನಾನು. ಅದು ಹೇಗಿದೆ ಅಂತ ನಾನು ಗ್ಲಾಸ್ನಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಅದು ಮ್ಯಾಂಗೋ ಫ್ಲೇವರ್ ಆದ್ದರಿಂದ ನಾನು ಮ್ಯಾಂಗೋ ಇಟ್ಟಿದ್ದೀನಿ ಇದು ಡಿಸೈನು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.